ದಲಿತ ಮಹಿಳೆಯ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡಿ ಬಿಆರ್ ದೊಡಮನಿ ಆಗ್ರಹ. ದೇಶದಲ್ಲಿ ಮೇಲು ಕೀಳು ಎಂಬ ಅಸ್ಪೃಶ್ಯತೆಯನ್ನು ಸದಾ ಖಂಡಿಸಿ ಸರ್ವರಿಗೂ ಸಮಪಾಲು ಸಮಬಾಳು ಸಿಗುವ ಆಶಯವನ್ನು ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂದಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಈಡೇರದೆ ದೇಶದಲ್ಲಿ ಅಲ್ಪಸಂಖ್ಯಾತ ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾನೇ ಇವೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿಯೂ ಇದೇ ಮೇ 12ರಂದು ಸೋಮವಾರ ಇಂತಹದ್ದೇ ಘಟನೆಯೊಂದು ಬೆಳಕಿಗೆ ಬಂದಿದೆ. ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿದ್ದ ಓಕಳಿ ಆಚರಣೆಯ ಸಮಯದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನೀರು ಚೆಲ್ಲಿದ್ದರಿಂದ ಆರಂಭವಾದ ಗಲಾಟೆಯಲ್ಲಿ ಸವರ್ಣೀಯರು ದಲಿತರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದು ಹಾಗೂ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಎಲ್ಲ ಮೇಲ್ವರ್ಗದ ಜನರು ಕೂಡಿ ದಲಿತರಿಗೆ ಹೊಡೆದು ಬಡಿದು ಮಾನಸಿಕವಾಗಿ ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕವಾಗಿ ನಿಂದನೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ರಾಮದುರ್ಗ ತಾಲೂಕಾ ದಲಿತ ಮುಖಂಡ ಬಿಆರ್ ದೊಡಮನೆ ಅವರು ದಲಿತರ ಮೇಲೆ ಹಲ್ಲೆ ಮಾಡಿದ ಎಲ್ಲ ತಪ್ಪಿತಸ್ಥರಿಗೆ ಬಂಧಿಸಿ ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಭಾರತ ದೇಶ ಸ್ವತಂತ್ರವಾಗಿ 78 ವರ್ಷಗಳೇ ಕಳೆದರೂ ದೇಶದ ಕೆಲವು ಕಡೆ ಈಗಲೂ ಅಸ್ಪೃಶ್ಯತೆ ಆಚರಣೆಯಲ್ಲಿರುವುದು ಹಾಗೂ ಈಗಲೂ ಅಲ್ಪಸಂಖ್ಯಾತ ದಲಿತರ ಮೇಲೆ ದೌರ್ಜನ್ಯ ಶೋಷಣೆಗಳು ನಡೆಯುತ್ತಿರುವುದು ವಿಷಾದ ಸಂಗತಿ. ಸರ್ಕಾರ ಈ ತರಹದ ಘಟನೆಗಳು ಮರುಕಳಿಸದಂತೆ ಕೂಡಲೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಮ್ಮ ಇಂಡಿಯನ್ ಟಿವಿ ಸುದ್ದಿ ವಾಹಿನಿಯಲ್ಲಿ ಒತ್ತಾಯ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಆರ್ ದೊಡಮನಿ, ವಸಂತ ಹಾದಿಮನಿ, ಯಲ್ಲಪ್ಪ ಮಾದರ್, ಮುತ್ತಣ್ಣ ಮ್ಯಾಗೇರಿ ಇನ್ನಿತರರು ಉಪಸ್ಥಿತರಿದ್ದರು. ನಿನ್ನೆ ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದಲ್ಲಿ ಮಾರುತಿ ದೇವಸ್ಥಾನದ ಓಕಳೆಯ ಕಾರ್ಯಕ್ರಮ ಇದ್ದಿದ್ರಲ್ಲಿ ಅಲ್ಲಿ ಒಂದು ಸಂಪ್ರದಾಯ ಅದ. ಹಿಂದಿನ ಮೊದಲಿಂದ ಬಂದಿರುವಂಥದ್ದು ದಲಿತ ಹೆಣ್ಣು ಮಕ್ಕಳ ಮೇಲೆ ನೀರು ಎರಚೋದು, ಬಣ್ಣ ಒಗೆಯೋದು ಅನ್ನುವಂಥದ್ದು ಒಂದು ಹಳೆ ಪದ್ಧತಿಯಿಂದ ನಡ್ಕೊತ ಬಂದಿದ್ದು. ಅದನ್ನು ಸುಮಾರು ವರ್ಷಗಳ ಹಿಂದೆ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರೆಲ್ಲರೂ ಕೂಡಿ ನಾವು ಹೋರಾಟ ಮಾಡಿ ಅದನ್ನೆಲ್ಲ ನಿಲ್ಲಿಸಿದೆವು. ಕೆಲವೊಂದು ಗ್ರಾಮದೊಳಗೆ ಇನ್ನೂ ಕೆಲವೊಂದು ಗ್ರಾಮದೊಳಗೆ ಉಳ್ಕೊಂಡವು. ಅದೇ ರೀತಿ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಓಕಳಿ ಮಾರುತಿ ದೇವಸ್ಥಾನದ ಓಕಳಿ ಕಾರ್ಯಕ್ರಮದಲ್ಲಿ ಏನು ನೋಡ್ಲಿಕ್ಕೆ ಬಂದಂಥ ಬೇರೆ ದಲಿತ ಹೆಣ್ಣು ಮಕ್ಕಳ ಮೇಲೆ ನೀರನ್ನು ಗೊಜ್ಜಿದಾಗ ಒಬ್ಬರು ದಲಿತರಲ್ಲ ಲಕ್ಷ್ಮಣ ಮುತ್ತಪ್ಪ ಮಾದರ್ ಅನ್ನೋರು ಏನು ನೋಡ್ಕೊಂಡು ನೀವು ನೀರು ಹೋಗಿರಿ ಅಂತ ಹೇಳಿದಾಗ ಅವನಿಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಒಬ್ಬ ರಾಡ್ಲೆ ಹೊಡೆಯುವಂಥದ್ದು, ಆನಂತರ ನಮ್ಮ ಹೆಣ್ಣು ಮಕ್ಕಳನ್ನ ಜಗ್ಗಾಡುವಂಥದ್ದು, ಸಿಕ್ಕಾಪಟ್ಟೆ ಅವರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುವಂಥದ್ದನ್ನು ಮಾಡಿದ್ದಾರೆ. ಅದಕ್ಕಿಷ್ಟೇ ಕಾರಣ ಸುವರ್ಣ ಏನು ಜಾತಿ ಮೇಲ್ವರ್ಗದ ಜಾತಿಯವರು ಏನು ಅದಾರಲ್ಲ, ಇದು ಇವತ್ತಿನವರೆಗೂ ನಿಲ್ಲಲಾರ್ದಂಥದ್ದು ಅಲ್ಲಿ ಕುನ್ನಾಳ ಗ್ರಾಮದಲ್ಲಿ ಇವತ್ತಿನವರೆಗೂ ಈಗ 2 ತಿಂಗಳಿಂದ 2-3 ಪ್ರಕರಣಗಳಾಗ್ಯಾವ. ದೇವಸ್ಥಾನದೊಳಗೆ ಒಂದು ಜಾತ್ರೆ ಮಾಡುವಂಥ ಸಂದರ್ಭದೊಳಗೆ ದಲಿತರು ಏನು ಬಾರಿಸೋದು ಇದನ್ನು ಮಾಡೋದು ಅಲ್ಲಿ ಎಲ್ಲ ಮಾಡ್ಕೊಂಡು ಹೋಗುವಾಗ ಊಟಕ್ಕೆ ಇಬ್ಬರು ಹುಡುಗರು ತಾಟ ತೊಗೊಂಡು ಊಟಕ್ಕೆ ನೀಡುವಾಗ ಮಕ್ಕಳ ನೀವು ನಮ್ಮ ತಾಟ ಈ ಯಾಕೆ ತಾಟ ಮುಟ್ಟಿರಿ ಅನ್ನುವಂಗೆ ಸಿಕ್ಕಾಪಟ್ಟೆ ಬಡಿದು ಅದನ್ನು ಹಿರಿಯರ ಸಮಕ್ಷಮ ರಾಜಿ ಸಂಧಾನ ಮಾಡಿದ್ದಾರೆ. ಇನ್ನು ಇಂಥ ಕಠಿಣವಾದಂಥ ಕಾನೂನುಗಳಿದ್ರೂ ಸಹಿತ ಮೇಲ್ವರ್ಗದವರಿಗೆ ನಾನು ಅಹಂ ಏನಿದೆಯಲ್ಲ ಇನ್ನೂವರೆಗೆ ಹೋಗಿಲ್ಲ. ದಯವಿಟ್ಟು ಕಾನೂನಿನ ಮುಖಾಂತರ ಅವ್ರು ಏನು ದಲಿತರ ಮೇಲೆ ದೌರ್ಜನ್ಯ ಮಾಡಿದಾರ, ಒಬ್ಬ ರಾಡ್ ತೊಗೊಂಡು ಬಡಿತಾನೋ ಅಥವಾ ಏನು ತೊಗೊಂಡು ಬಡಿತಾನೋ ಅವನ ದುಃಖಪಾತ ಆಗಿದೆ. ಅದೇ ರೀತಿ ಲಕ್ಷ್ಮಣ ಮುತ್ತಪ್ಪ ಮಾದರ್ ಅನ್ನೋಂಗೆ ತಲೆ ಒಡೆದು ಸಾಕಷ್ಟು ಪ್ರಕರಣಗಳಾಗಿದ್ದಾವೆ. ಅದೇ ರೀತಿ ರುಕ್ಮವ್ವ ಲಕ್ಷ್ಮಣ ಮಾದರ್ ಅನ್ನೋಳಿಗೆ, ಸುನಂದ ಭೀಮ್ಸಿ ತಳವಾರ್ ಅನ್ನೋಳಿಗೆ ಹಾಗೂ ರೇಣುಕಾ ತುಕಾರಾಮ್ ಮಾದರ್ ಅನ್ನೋರಿಗೆ ಈ ರೀತಿ ಇವರೆಲ್ಲ ಗೋಕಾಕ್ ತಾಲೂಕಿನ ಉಮ್ರಾಣಿ ಹಾಸ್ಪಿಟಲ್ದಲ್ಲಿ ಈಗಾಗಲೇ ದಾಖಲಾಗಿದ್ದಾರೆ. ಇದು ಮಡ್ಡೇವ್ ಲಕ್ಷ್ಮಣ ಮಾದರ್ ಅಂತ ಹೇಳೋರು 4 ಜನಕ್ಕೆ ಸಾಕಷ್ಟು ನೋವು ಆಗಿದೆ. ಇದೇ ರೀತಿ ಇವರು ಮೇಲ್ವರ್ಗದ ದರ್ಪದಿಂದ ಏನು ಮೆರಿತಾ ಇದ್ದಾರ, ಇವರಿಗೆ ಕಾನೂನಿನ ಪ್ರಕಾರ ತಕ್ಷಣ ಬಂಧಿಸಿ ಅವರಿಗೆ ಒಂದು ಉಗ್ರವಾದಂಥ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವು ರಾಮದುರ್ಗ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೇಳಿಕೆಯನ್ನು ಕೊಡ್ತೀವಿ. ನೀವು ಏನಾದರೂ ಇದರೊಳಗೆ ಮಸಲತ್ತು ಮಾಡಿದ್ರೆ ಅಥವಾ ನಮ್ಮದಿಷ್ಟೇ ಮೇಲ್ವರ್ಗದವ್ರು ನಾವು ವಿರೋಧ ಹಾಕ್ಕೊಳ್ಬೇಕಂತಲ್ಲ,
ಅಲ್ಲಿ ನಡೆಯುವಂಥ ಈಗಾಗಲೇ ಚಹಾ ಹೋಟೆಲಲ್ಲಿ ಇವತ್ತಿನವರೆಗೂ ಚಹಾ ಕುಡಿಲಿಕ್ಕೆ ಅವಕಾಶ ಇಲ್ಲ. ಕಟಿಂಗ್ ಮಾಡೋದು ಇವತ್ತಿನವರೆಗೂ ಅಲ್ಲಿ ಕಟಿಂಗ್ ಮಾಡ್ತಾ ಇಲ್ಲ ನಮ್ಮ ಜನಕ್ಕೆ, ದಲಿತರಿಗೆ. ಅಲ್ಲಿದ ಅವ್ರು ಕಮ್ಮಕೇರಿಗೆ ಹೋಗ್ಬೇಕಾಗೈತೆ. ನೀವು ಸ್ಥಳೀಯವಾಗಿ ಏನು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ, ಆನಂತರ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಆರಕ್ಷಕರು ಎಲ್ಲರೂ ಹೋಗಿ ಸ್ಥಾನಿಕ ಚೌಕಾಶಿ ಮಾಡಿ ಅವರಿಗೆ ಕಟ್ಟಿಂಗದ ವ್ಯವಸ್ಥೆ, ಆನಂತರ ಹೋಟೆಲಲ್ಲಿ ಏನು ಮುಕ್ತವಾದಂಥ ಪ್ರವೇಶಗಳನ್ನು ಕೊಡಿಸ್ಬೇಕು ಅಂತೇಳಿ ನಾವು ತಮಗೆಲ್ಲ ಒತ್ತಾಯ ಮಾಡ್ತೀವಿ. ಇದು ಮೇಲ್ವರ್ಗದವ್ರ ಮೇಲೆ ನಾವು ದ್ವೇಷ, ಇದು ತಲೆ ತಲಾಂತರ ಸಾವಿರಾರು ವರ್ಷಗಳಿಂದನೂ ಇದು ಬಂದಿರೋದು ಇದು. ಯಾಕಂತಂದ್ರೆ ಹಿಂದೂ ಧರ್ಮದೊಳಗೆ ಏನಂತಾರಲ್ಲ, ಅಸ್ಪೃಶ್ಯರು ಕನಿಷ್ಠವಾದಂಥ ಜನಾಂಗಗಳನ್ನು ಇಂಥ ಈ ಜಾತ್ರೆ ಇದರಲ್ಲಿ ಅವರ ಮನೆ ಹೆಣ್ಣು ಮಕ್ಕಳನ್ನ ಉಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆ ಐತಿ. ಆ ವ್ಯವಸ್ಥೆಯನ್ನು ಬಾಬಾ ಸಾಹೇಬರ ಸಂವಿಧಾನ ಪ್ರಕಾರ ಅದನ್ನೆಲ್ಲ ರದ್ದುಗೊಳಿಸಿದ್ರು ಸಹಿತ ಪೊಲೀಸರನ್ನು ಆರಕ್ಷಕ ಠಾಣೆ ಆಗಲಿ, SP ಅವರಾಗಲಿ ಸಾಕಷ್ಟು ನಿದರ್ಶನಗಳು ಕೊಟ್ಟರೂ ಸಹಿತ ಇನ್ನೂ ಅಪರೋಕ್ಷವಾಗಿ ಆಚರಣೆಯಲ್ಲಿದೆ ಜಾತೀಯತೆ. ಗೃಹ ಮಂತ್ರಿಗಳು ಈ ಕಡೆ ಹೆಚ್ಚಿನ ಮುತುವರ್ಜಿ ವಹಿಸಿ ಇಡೀ ಇದು ರಾಮದುರ್ಗದ ತಾಲೂಕಾ ಕುನ್ನಾಳ ಗ್ರಾಮದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದೊಳಗೆ ದಲಿತರ ಮೇಲೆ ಏನೋ ನಡೀತಾ ಇದೆ ಅತ್ಯಾಚಾರ, ಆನಂತರ ಹಲ್ಲೆ, ದಬ್ಬಾಳಿಕೆ, ಆನಂತರ ಒಂಥರ ಗುಂಡಾಗಿರಿ. ಇಲ್ಲಿ ನೀವು ನಮ್ಮನ್ನು ಎದುರು ಹಾಕೊಂಡ್ರೆ ನೀವು ಇಲ್ಲಿ ಬದುಕೋದು ಕಷ್ಟ ಆಗತ್ತೆ ಅನ್ನುವಂಥದ್ದು ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಈ ಎಲ್ಲ ಅನಿಷ್ಟ ಪದ್ಧತಿ ಈಗಾಗಲೇ ಕಡಿಮೆ ಆಗೈತಿ. ಆದರೂ ಕೆಲವೊಂದು ಗ್ರಾಮದೊಳಗೆ ಐತಿ, ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿ ಅವ್ರಿಗೆ ಒಂದು ಮಾರ್ಗದರ್ಶನಗಳನ್ನು ಕೊಟ್ಟು ಈಗೇನು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಯಾವುದೇ ರೀತಿ ಸಹಕರಿಸದೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆಗೆ ಗುರಿಪಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನೀವು ಸರಿಯಾಗಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸದೇ ಇದ್ರೆ ತಾಲೂಕು ತುಂಬ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ